ಕ್ರಾಂತಿವೀರ ಬ್ರಿಗೇಡ್ ಇದ್ರ ಬಗ್ಗೆ ಇಡೀ ದಕ್ಷಿಣ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಪ್ರಚಾರ ಈಗಾಗಲೇ ಆಗಿದೆ. ಅನೇಕ ಸಾಧು ಸಂತರು ಅವ್ರುಗಳೇ ಬಸವನ ಬಾಗೇವಾಡಿಗೆ ನಾವು ಫೆಬ್ರವರಿ 4ನೇ ತಾರೀಕು ಬರ್ತೇವೆ ಅನ್ನೋಂಥ ಮಾತನ್ನು ಕೇಳಿ ತುಂಬ ಸಂತೋಷ ಆಗಿದೆ. ಆ ಭಾಗದ ಅನೇಕ 1008 ಸಾಧು ಸಂತರು ಬರ್ತಾ ಇದ್ದಾರೆ. ಕನ್ನೇರಿಯ ಅದೃಶ್ಯ ಕಾಡುಸಿದ್ದೇಶ್ವರ ಸ್ವಾಮಿಗಳು ಬರ್ತಾ ಇರೋ ನಿಜಕ್ಕೂ ನಮ್ಮೆಲ್ರಿಗೂ ತುಂಬ ಸಂತೋಷ ಆಗಿದೆ. ಕಾಗಿನೆಲೆಯ ಸಿದ್ದರಾಮಾನಂದಪುರಿ ಸ್ವಾಮಿಗಳು ಬರ್ತಾ ಇದ್ದಾರೆ. ಇವರೆಲ್ಲರ ನೇತೃತ್ವದಲ್ಲಿ ಆ ಒಂದು ದೊಡ್ಡ ಸಮಾವೇಶ ಕ್ರಾಂತಿವೀರ ಬ್ರಿಗೇಡ್ ಆರಂಭ ಮಾಡ್ತಾ ಇದ್ದೇವೆ. ಇದೇನು ಆರಂಭ ಆಗ್ತಾ ಇರೋಂಥ ಸಂದರ್ಭದಲ್ಲಿ ನಾನು ಇದನ್ನೇನು ಹೇಳಿದ್ನಲ್ಲ, ಆ ಗಬ್ಬದ ಹಸುಗಳ ಒಂದು ಕಡತನ ಕಡಿದು ಮಾರಾಟ ಮಾಡ್ತಿದ್ದಾರೆ, ಕೆಚ್ಚಲು ಕೊಯ್ದು ಮಾರಾಟ ಮಾಡ್ತಿದ್ದಾರೆ. ಇದೆಲ್ಲ ನಿಲ್ಲಿಸೋ ದಿಕ್ಕಿನಲ್ಲಿ, ಹಿಂದುಳಿದವ್ರಿಗೆ ದಲಿತರಿಗೆ ಆಗ್ತಾ ಇರೋಂಥ ಅನ್ಯಾಯವನ್ನು ತಡೆಯೋ ದಿಕ್ಕಿನಲ್ಲಿ, ಹಿಂದುತ್ವವನ್ನು ಉಳಿಸೋ ದಿಕ್ಕಿನಲ್ಲಿ ಈ ಒಂದು ಕ್ರಾಂತಿವೀರ ಬ್ರಿಗೇಡು ಫೆಬ್ರವರಿ 4ನೇ ತಾರೀಕು ನಾವು ಆರಂಭ ಮಾಡ್ತಾ ಇದ್ದೀವಿ. ಇದಕ್ಕೆ ನಿರೀಕ್ಷೆ ಮೀರಿ ಸಾಧು ಸಂತರ ಪ್ರೋತ್ಸಾಹ ಸಿಗ್ತಾ ಇದೆ, ಜನರ ಪ್ರೋತ್ಸಾಹ ಕೂಡ ಸಿಗ್ತಾ ಇದೆ. ಈ ದಿಕ್ಕಿನಲ್ಲಿ ಎಲ್ಲರೂ ಅತಿ ಇದು ದೊಡ್ಡ ಸಂಖ್ಯೆಯಲ್ಲಿ ಫೆಬ್ರವರಿ 4ಕ್ಕೆ ಬಸವನ ಬಾಗೇವಾಡಿಯ ಬಸವೇಶ್ವರ ಹುಟ್ಟಿದ ನಾಡಿಗೆ ಬರಬೇಕು ಅನ್ನೋಂಥ ಪ್ರಾರ್ಥನೆ ಮಾಡ್ತೇನೆ. ಜೊತೆಗಲ್ಲಿ ಆ ಭಾಗದ ಜನ 1000ಕ್ಕೂ ಹೆಚ್ಚು ಡೊಳ್ಳು ಕುಣಿತವನ್ನು ಒಂದು ಸಾಧು ಸಂತರ ಸ್ವಾಗತಕ್ಕೆ ಮಾಡ್ತಾ ಇದ್ದಾರೆ. 1008 ಹೆಣ್ಮಕ್ಕಳು ಪೂರ್ಣ ಕುಂಭದಿಂದ ಅವರು ಸ್ವಾಗತ ಮಾಡ್ತಿದ್ದಾರೆ ಸಾಧು ಸಂತರಿಗೆ. ಜೊತೆಗೆ ಎಲ್ಲ ಜಾನಪದ ಕಲಾ ತಂಡಗಳೆಲ್ಲ ಭಾಗವಹಿಸ್ತಾ ಇದೆ. ಒಂದು ರೀತಿಯ ಹಬ್ಬದ ವಾತಾವರಣದಲ್ಲಿ ಆ ಒಂದು ಬಸವನ ಬಾಗೇವಾಡಿಯ ಕ್ರಾಂತಿವೀರ ಬ್ರಿಗೇಡಿನ ಉದ್ಘಾಟನೆ ಆಗ್ತಾ ಇದೆ. ಅದಕ್ಕೆ ಎಲ್ಲರೂ ಬರಬೇಕು, ಯಶಸ್ವಿ ಮಾಡಬೇಕು ಅಂತೇಳಿ ನಾನು ಎಲ್ಲರನ್ನೂ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಕ್ರಾಂತಿವೀರ ಬ್ರಿಗೇಡ್ ಇದ್ರ ಬಗ್ಗೆ ಇಡೀ ದಕ್ಷಿಣ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಪ್ರಚಾರ ಈಗಾಗಲೇ ಆಗಿದೆ. ಅನೇಕ ಸಾಧು ಸಂತರು ಅವ್ರುಗಳೇ ಬಸವನ ಬಾಗೇವಾಡಿಗೆ ನಾವು ಫೆಬ್ರವರಿ 4ನೇ ತಾರೀಕು ಬರ್ತೇವೆ ಅನ್ನೋಂಥ ಮಾತನ್ನು ಕೇಳಿ ತುಂಬ ಸಂತೋಷ ಆಗಿದೆ. ಆ ಭಾಗದ ಅನೇಕ 1008 ಸಾಧು ಸಂತರು ಬರ್ತಾ ಇದ್ದಾರೆ. ಕನ್ನೇರಿಯ ಅದೃಶ್ಯ ಕಾಡುಸಿದ್ದೇಶ್ವರ ಸ್ವಾಮಿಗಳು ಬರ್ತಾ ಇರೋ ನಿಜಕ್ಕೂ ನಮ್ಮೆಲ್ರಿಗೂ ತುಂಬ ಸಂತೋಷ ಆಗಿದೆ. ಕಾಗಿನೆಲೆಯ ಸಿದ್ದರಾಮಾನಂದಪುರಿ ಸ್ವಾಮಿಗಳು ಬರ್ತಾ ಇದ್ದಾರೆ. ಇವರೆಲ್ಲರ ನೇತೃತ್ವದಲ್ಲಿ ಆ ಒಂದು ದೊಡ್ಡ ಸಮಾವೇಶ ಕ್ರಾಂತಿವೀರ ಬ್ರಿಗೇಡ್ ಆರಂಭ ಮಾಡ್ತಾ ಇದ್ದೇವೆ. ಇದೇನು ಆರಂಭ ಆಗ್ತಾ ಇರೋಂಥ ಸಂದರ್ಭದಲ್ಲಿ ನಾನು ಇದನ್ನೇನು ಹೇಳಿದ್ನಲ್ಲ, ಆ ಗಬ್ಬದ ಹಸುಗಳ ಒಂದು ಕಡತನ ಕಡಿದು ಮಾರಾಟ ಮಾಡ್ತಿದ್ದಾರೆ, ಕೆಚ್ಚಲು ಕೊಯ್ದು ಮಾರಾಟ ಮಾಡ್ತಿದ್ದಾರೆ. ಇದೆಲ್ಲ ನಿಲ್ಲಿಸೋ ದಿಕ್ಕಿನಲ್ಲಿ, ಹಿಂದುಳಿದವ್ರಿಗೆ ದಲಿತರಿಗೆ ಆಗ್ತಾ ಇರೋಂಥ ಅನ್ಯಾಯವನ್ನು ತಡೆಯೋ ದಿಕ್ಕಿನಲ್ಲಿ, ಹಿಂದುತ್ವವನ್ನು ಉಳಿಸೋ ದಿಕ್ಕಿನಲ್ಲಿ ಈ ಒಂದು ಕ್ರಾಂತಿವೀರ ಬ್ರಿಗೇಡು ಫೆಬ್ರವರಿ 4ನೇ ತಾರೀಕು ನಾವು ಆರಂಭ ಮಾಡ್ತಾ ಇದ್ದೀವಿ. ಇದಕ್ಕೆ ನಿರೀಕ್ಷೆ ಮೀರಿ ಸಾಧು ಸಂತರ ಪ್ರೋತ್ಸಾಹ ಸಿಗ್ತಾ ಇದೆ, ಜನರ ಪ್ರೋತ್ಸಾಹ ಕೂಡ ಸಿಗ್ತಾ ಇದೆ. ಈ ದಿಕ್ಕಿನಲ್ಲಿ ಎಲ್ಲರೂ ಅತಿ ಇದು ದೊಡ್ಡ ಸಂಖ್ಯೆಯಲ್ಲಿ ಫೆಬ್ರವರಿ 4ಕ್ಕೆ ಬಸವನ ಬಾಗೇವಾಡಿಯ ಬಸವೇಶ್ವರ ಹುಟ್ಟಿದ ನಾಡಿಗೆ ಬರಬೇಕು ಅನ್ನೋಂಥ ಪ್ರಾರ್ಥನೆ ಮಾಡ್ತೇನೆ. ಜೊತೆಗಲ್ಲಿ ಆ ಭಾಗದ ಜನ 1000ಕ್ಕೂ ಹೆಚ್ಚು ಡೊಳ್ಳು ಕುಣಿತವನ್ನು ಒಂದು ಸಾಧು ಸಂತರ ಸ್ವಾಗತಕ್ಕೆ ಮಾಡ್ತಾ ಇದ್ದಾರೆ. 1008 ಹೆಣ್ಮಕ್ಕಳು ಪೂರ್ಣ ಕುಂಭದಿಂದ ಅವರು ಸ್ವಾಗತ ಮಾಡ್ತಿದ್ದಾರೆ ಸಾಧು ಸಂತರಿಗೆ. ಜೊತೆಗೆ ಎಲ್ಲ ಜಾನಪದ ಕಲಾ ತಂಡಗಳೆಲ್ಲ ಭಾಗವಹಿಸ್ತಾ ಇದೆ. ಒಂದು ರೀತಿಯ ಹಬ್ಬದ ವಾತಾವರಣದಲ್ಲಿ ಆ ಒಂದು ಬಸವನ ಬಾಗೇವಾಡಿಯ ಕ್ರಾಂತಿವೀರ ಬ್ರಿಗೇಡಿನ ಉದ್ಘಾಟನೆ ಆಗ್ತಾ ಇದೆ. ಅದಕ್ಕೆ ಎಲ್ಲರೂ ಬರಬೇಕು, ಯಶಸ್ವಿ ಮಾಡಬೇಕು ಅಂತೇಳಿ ನಾನು ಎಲ್ಲರನ್ನೂ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಕ್ರಾಂತಿವೀರ ಬ್ರಿಗೇಡ್ ಇದ್ರ ಬಗ್ಗೆ ಇಡೀ ದಕ್ಷಿಣ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಪ್ರಚಾರ ಈಗಾಗಲೇ ಆಗಿದೆ. ಅನೇಕ ಸಾಧು ಸಂತರು ಅವ್ರುಗಳೇ ಬಸವನ ಬಾಗೇವಾಡಿಗೆ ನಾವು ಫೆಬ್ರವರಿ 4ನೇ ತಾರೀಕು ಬರ್ತೇವೆ ಅನ್ನೋಂಥ ಮಾತನ್ನು ಕೇಳಿ ತುಂಬ ಸಂತೋಷ ಆಗಿದೆ. ಆ ಭಾಗದ ಅನೇಕ 1008 ಸಾಧು ಸಂತರು ಬರ್ತಾ ಇದ್ದಾರೆ. ಕನ್ನೇರಿಯ ಅದೃಶ್ಯ ಕಾಡುಸಿದ್ದೇಶ್ವರ ಸ್ವಾಮಿಗಳು ಬರ್ತಾ ಇರೋ ನಿಜಕ್ಕೂ ನಮ್ಮೆಲ್ರಿಗೂ ತುಂಬ ಸಂತೋಷ ಆಗಿದೆ. ಕಾಗಿನೆಲೆಯ ಸಿದ್ದರಾಮಾನಂದಪುರಿ ಸ್ವಾಮಿಗಳು ಬರ್ತಾ ಇದ್ದಾರೆ. ಇವರೆಲ್ಲರ ನೇತೃತ್ವದಲ್ಲಿ ಆ ಒಂದು ದೊಡ್ಡ ಸಮಾವೇಶ ಕ್ರಾಂತಿವೀರ ಬ್ರಿಗೇಡ್ ಆರಂಭ ಮಾಡ್ತಾ ಇದ್ದೇವೆ. ಇದೇನು ಆರಂಭ ಆಗ್ತಾ ಇರೋಂಥ ಸಂದರ್ಭದಲ್ಲಿ ನಾನು ಇದನ್ನೇನು ಹೇಳಿದ್ನಲ್ಲ, ಆ ಗಬ್ಬದ ಹಸುಗಳ ಒಂದು ಕಡತನ ಕಡಿದು ಮಾರಾಟ ಮಾಡ್ತಿದ್ದಾರೆ, ಕೆಚ್ಚಲು ಕೊಯ್ದು ಮಾರಾಟ ಮಾಡ್ತಿದ್ದಾರೆ. ಇದೆಲ್ಲ ನಿಲ್ಲಿಸೋ ದಿಕ್ಕಿನಲ್ಲಿ, ಹಿಂದುಳಿದವ್ರಿಗೆ ದಲಿತರಿಗೆ ಆಗ್ತಾ ಇರೋಂಥ ಅನ್ಯಾಯವನ್ನು ತಡೆಯೋ ದಿಕ್ಕಿನಲ್ಲಿ, ಹಿಂದುತ್ವವನ್ನು ಉಳಿಸೋ ದಿಕ್ಕಿನಲ್ಲಿ ಈ ಒಂದು ಕ್ರಾಂತಿವೀರ ಬ್ರಿಗೇಡು ಫೆಬ್ರವರಿ 4ನೇ ತಾರೀಕು ನಾವು ಆರಂಭ ಮಾಡ್ತಾ ಇದ್ದೀವಿ. ಇದಕ್ಕೆ ನಿರೀಕ್ಷೆ ಮೀರಿ ಸಾಧು ಸಂತರ ಪ್ರೋತ್ಸಾಹ ಸಿಗ್ತಾ ಇದೆ, ಜನರ ಪ್ರೋತ್ಸಾಹ ಕೂಡ ಸಿಗ್ತಾ ಇದೆ. ಈ ದಿಕ್ಕಿನಲ್ಲಿ ಎಲ್ಲರೂ ಅತಿ ಇದು ದೊಡ್ಡ ಸಂಖ್ಯೆಯಲ್ಲಿ ಫೆಬ್ರವರಿ 4ಕ್ಕೆ ಬಸವನ ಬಾಗೇವಾಡಿಯ ಬಸವೇಶ್ವರ ಹುಟ್ಟಿದ ನಾಡಿಗೆ ಬರಬೇಕು ಅನ್ನೋಂಥ ಪ್ರಾರ್ಥನೆ ಮಾಡ್ತೇನೆ. ಜೊತೆಗಲ್ಲಿ ಆ ಭಾಗದ ಜನ
1,000ಕ್ಕೂ ಹೆಚ್ಚು ಡೊಳ್ಳು ಕುಣಿತವನ್ನು ಒಂದು ಸಾಧು ಸಂತರ ಸ್ವಾಗತಕ್ಕೆ ಮಾಡ್ತಾ ಇದ್ದಾರೆ. 1,008 ಹೆಣ್ಮಕ್ಕಳು ಪೂರ್ಣ ಕುಂಭದಿಂದ ಅವರು ಸ್ವಾಗತ ಮಾಡ್ತಿದ್ದಾರೆ ಸಾಧು ಸಂತರಿಗೆ. ಜೊತೆಗೆ ಎಲ್ಲ ಜಾನಪದ ಕಲಾ ತಂಡಗಳೆಲ್ಲ ಭಾಗವಹಿಸ್ತಾ ಇದ್ದಾರೆ. ಒಂದು ರೀತಿಯ ಹಬ್ಬದ ವಾತಾವರಣದಲ್ಲಿ ಆ ಒಂದು ಬಸವನ ಬಾಗೇವಾಡಿಯ ಕ್ರಾಂತಿವೀರ ಬ್ರಿಗೇಡಿನ ಉದ್ಘಾಟನೆ ಆಗ್ತಾ ಇದೆ. ಅದಕ್ಕೆ ಎಲ್ಲರೂ ಬರಬೇಕು, ಯಶಸ್ವಿ ಮಾಡಬೇಕು ಅಂತೇಳಿ ನಾನು ಎಲ್ಲರನ್ನೂ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಕ್ರಾಂತಿವೀರ ಬ್ರಿಗೇಡ್ ಇದ್ರ ಬಗ್ಗೆ ಇಡೀ ದಕ್ಷಿಣ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಪ್ರಚಾರ ಈಗಾಗಲೇ ಆಗಿದೆ. ಅನೇಕ ಸಾಧು ಸಂತರು ಅವ್ರುಗಳೇ ಬಸವನ ಬಾಗೇವಾಡಿಗೆ ನಾವು ಫೆಬ್ರವರಿ 4ನೇ ತಾರೀಕು ಬರ್ತೇವೆ ಅನ್ನೋಂಥ ಮಾತನ್ನು ಕೇಳಿ ತುಂಬ ಸಂತೋಷ ಆಗಿದೆ. ಆ ಭಾಗದ ಅನೇಕ 1,008 ಸಾಧು ಸಂತರು ಬರ್ತಾ ಇದ್ದಾರೆ. ಕನ್ನೇರಿಯ ಅದೃಶ್ಯ ಕಾಡುಸಿದ್ದೇಶ್ವರ ಸ್ವಾಮಿಗಳು ಬರ್ತಾ ಇರೋ ನಿಜಕ್ಕೂ ನಮ್ಮೆಲ್ರಿಗೂ ತುಂಬ ಸಂತೋಷ ಆಗಿದೆ. ಕಾಗಿನೆಲೆಯ ಸಿದ್ದರಾಮಾನಂದಪುರಿ ಸ್ವಾಮಿಗಳು ಬರ್ತಾ ಇದ್ದಾರೆ. ಇವರೆಲ್ಲರ ನೇತೃತ್ವದಲ್ಲಿ ಆ ಒಂದು ದೊಡ್ಡ ಸಮಾವೇಶ ಕ್ರಾಂತಿವೀರ ಬ್ರಿಗೇಡ್ ಆರಂಭ ಮಾಡ್ತಾ ಇದ್ದೇವೆ. ಇದೇನು ಆರಂಭ ಆಗ್ತಾ ಇರೋಂಥ ಸಂದರ್ಭದಲ್ಲಿ ನಾನು ಇದನ್ನೇನು ಹೇಳಿದ್ನಲ್ಲ, ಆ ಗಬ್ಬದ ಹಸುಗಳ ಒಂದು ಕಡತನ ಕಡಿದು ಮಾರಾಟ ಮಾಡ್ತಿದ್ದಾರೆ, ಕೆಚ್ಚಲು ಕೊಯ್ದು ಮಾರಾಟ ಮಾಡ್ತಿದ್ದಾರೆ. ಇದೆಲ್ಲ ನಿಲ್ಲಿಸೋ ದಿಕ್ಕಿನಲ್ಲಿ, ಹಿಂದುಳಿದವ್ರಿಗೆ ದಲಿತರಿಗೆ ಆಗ್ತಾ ಇರೋಂಥ ಅನ್ಯಾಯವನ್ನು ತಡೆಯೋ ದಿಕ್ಕಿನಲ್ಲಿ, ಹಿಂದುತ್ವವನ್ನು ಉಳಿಸೋ ದಿಕ್ಕಿನಲ್ಲಿ ಈ ಒಂದು ಕ್ರಾಂತಿವೀರ ಬ್ರಿಗೇಡು ಫೆಬ್ರವರಿ 4ನೇ ತಾರೀಕು ನಾವು ಆರಂಭ ಮಾಡ್ತಾ ಇದ್ದೀವಿ. ಇದಕ್ಕೆ ನಿರೀಕ್ಷೆ ಮೀರಿ ಸಾಧು ಸಂತರ ಪ್ರೋತ್ಸಾಹ ಸಿಗ್ತಾ ಇದೆ, ಜನರ ಪ್ರೋತ್ಸಾಹ ಕೂಡ ಸಿಗ್ತಾ ಇದೆ. ಈ ದಿಕ್ಕಿನಲ್ಲಿ ಎಲ್ಲರೂ ಅತಿ ಇದು ದೊಡ್ಡ ಸಂಖ್ಯೆಯಲ್ಲಿ ಫೆಬ್ರವರಿ 4ಕ್ಕೆ ಬಸವನ ಬಾಗೇವಾಡಿಯ ಬಸವೇಶ್ವರ ಹುಟ್ಟಿದ ನಾಡಿಗೆ ಬರಬೇಕು ಅನ್ನೋಂಥ ಪ್ರಾರ್ಥನೆ ಮಾಡ್ತೇನೆ. ಜೊತೆಗಲ್ಲಿ ಆ ಭಾಗದ ಜನ 1,000ಕ್ಕೂ ಹೆಚ್ಚು ಡೊಳ್ಳು ಕುಣಿತವನ್ನು ಒಂದು ಸಾಧು ಸಂತರ ಸ್ವಾಗತಕ್ಕೆ ಮಾಡ್ತಾ ಇದ್ದಾರೆ. 1,008 ಹೆಣ್ಮಕ್ಕಳು ಪೂರ್ಣ ಕುಂಭದಿಂದ ಅವರು ಸ್ವಾಗತ ಮಾಡ್ತಿದ್ದಾರೆ ಸಾಧು ಸಂತರಿಗೆ. ಜೊತೆಗೆ ಎಲ್ಲ ಜಾನಪದ ಕಲಾ ತಂಡಗಳೆಲ್ಲ ಭಾಗವಹಿಸ್ತಾ ಇದ್ದಾರೆ. ಒಂದು ರೀತಿಯ ಹಬ್ಬದ ವಾತಾವರಣದಲ್ಲಿ ಆ ಒಂದು ಬಸವನ ಬಾಗೇವಾಡಿಯ ಕ್ರಾಂತಿವೀರ ಬ್ರಿಗೇಡಿನ ಉದ್ಘಾಟನೆ ಆಗ್ತಾ ಇದೆ. ಅದಕ್ಕೆ ಎಲ್ಲರೂ ಬರಬೇಕು, ಯಶಸ್ವಿ ಮಾಡಬೇಕು ಅಂತೇಳಿ ನಾನು ಎಲ್ಲರನ್ನೂ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಕ್ರಾಂತಿವೀರ ಬ್ರಿಗೇಡ್ ಇದ್ರ ಬಗ್ಗೆ ಇಡೀ ದಕ್ಷಿಣ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಪ್ರಚಾರ ಈಗಾಗಲೇ ಆಗಿದೆ. ಅನೇಕ ಸಾಧು ಸಂತರು ಅವ್ರುಗಳೇ ಬಸವನ ಬಾಗೇವಾಡಿಗೆ ನಾವು ಫೆಬ್ರವರಿ 4ನೇ ತಾರೀಕು ಬರ್ತೇವೆ ಅನ್ನೋಂಥ ಮಾತನ್ನು ಕೇಳಿ ತುಂಬ ಸಂತೋಷ ಆಗಿದೆ. ಆ ಭಾಗದ ಅನೇಕ 1,008 ಸಾಧು ಸಂತರು ಬರ್ತಾ ಇದ್ದಾರೆ. ಕನ್ನೇರಿಯ ಅದೃಶ್ಯ ಕಾಡುಸಿದ್ದೇಶ್ವರ ಸ್ವಾಮಿಗಳು ಬರ್ತಾ ಇರೋ ನಿಜಕ್ಕೂ ನಮ್ಮೆಲ್ರಿಗೂ ತುಂಬ ಸಂತೋಷ ಆಗಿದೆ. ಕಾಗಿನೆಲೆಯ ಸಿದ್ದರಾಮಾನಂದಪುರಿ ಸ್ವಾಮಿಗಳು ಬರ್ತಾ ಇದ್ದಾರೆ. ಇವರೆಲ್ಲರ ನೇತೃತ್ವದಲ್ಲಿ ಆ ಒಂದು ದೊಡ್ಡ ಸಮಾವೇಶ ಕ್ರಾಂತಿವೀರ ಬ್ರಿಗೇಡ್ ಆರಂಭ ಮಾಡ್ತಾ ಇದ್ದೇವೆ. ಇದೇನು ಆರಂಭ ಆಗ್ತಾ ಇರೋಂಥ ಸಂದರ್ಭದಲ್ಲಿ ನಾನು ಇದನ್ನೇನು ಹೇಳಿದ್ನಲ್ಲ, ಆ ಗಬ್ಬದ ಹಸುಗಳ ಒಂದು ಕಡತನ ಕಡಿದು ಮಾರಾಟ ಮಾಡ್ತಿದ್ದಾರೆ, ಕೆಚ್ಚಲು ಕೊಯ್ದು ಮಾರಾಟ ಮಾಡ್ತಿದ್ದಾರೆ. ಇದೆಲ್ಲ ನಿಲ್ಲಿಸೋ ದಿಕ್ಕಿನಲ್ಲಿ, ಹಿಂದುಳಿದವ್ರಿಗೆ ದಲಿತರಿಗೆ ಆಗ್ತಾ ಇರೋಂಥ ಅನ್ಯಾಯವನ್ನು ತಡೆಯೋ ದಿಕ್ಕಿನಲ್ಲಿ, ಹಿಂದುತ್ವವನ್ನು ಉಳಿಸೋ ದಿಕ್ಕಿನಲ್ಲಿ ಈ ಒಂದು ಕ್ರಾಂತಿವೀರ ಬ್ರಿಗೇಡು ಫೆಬ್ರವರಿ 4ನೇ ತಾರೀಕು ನಾವು ಆರಂಭ ಮಾಡ್ತಾ ಇದ್ದೀವಿ. ಇದಕ್ಕೆ ನಿರೀಕ್ಷೆ ಮೀರಿ ಸಾಧು ಸಂತರ ಪ್ರೋತ್ಸಾಹ ಸಿಗ್ತಾ ಇದೆ, ಜನರ ಪ್ರೋತ್ಸಾಹ ಕೂಡ ಸಿಗ್ತಾ ಇದೆ. ಈ ದಿಕ್ಕಿನಲ್ಲಿ ಎಲ್ಲರೂ ಅತಿ ಇದು ದೊಡ್ಡ ಸಂಖ್ಯೆಯಲ್ಲಿ ಫೆಬ್ರವರಿ 4ಕ್ಕೆ ಬಸವನ ಬಾಗೇವಾಡಿಯ ಬಸವೇಶ್ವರ ಹುಟ್ಟಿದ ನಾಡಿಗೆ ಬರಬೇಕು ಅನ್ನೋಂಥ ಪ್ರಾರ್ಥನೆ ಮಾಡ್ತೇನೆ. ಜೊತೆಗಲ್ಲಿ ಆ ಭಾಗದ ಜನ 1,000ಕ್ಕೂ ಹೆಚ್ಚು ಡೊಳ್ಳು ಕುಣಿತವನ್ನು ಒಂದು ಸಾಧು ಸಂತರ ಸ್ವಾಗತಕ್ಕೆ ಮಾಡ್ತಾ ಇದ್ದಾರೆ. 1,008 ಹೆಣ್ಮಕ್ಕಳು ಪೂರ್ಣ ಕುಂಭದಿಂದ ಅವರು ಸ್ವಾಗತ ಮಾಡ್ತಿದ್ದಾರೆ ಸಾಧು ಸಂತರಿಗೆ. ಜೊತೆಗೆ ಎಲ್ಲ ಜಾನಪದ ಕಲಾ ತಂಡಗಳೆಲ್ಲ ಭಾಗವಹಿಸ್ತಾ ಇದ್ದಾರೆ. ಒಂದು ರೀತಿಯ ಹಬ್ಬದ ವಾತಾವರಣದಲ್ಲಿ ಆ ಒಂದು ಬಸವನ ಬಾಗೇವಾಡಿಯ ಕ್ರಾಂತಿವೀರ ಬ್ರಿಗೇಡಿನ ಉದ್ಘಾಟನೆ ಆಗ್ತಾ ಇದೆ. ಅದಕ್ಕೆ ಎಲ್ಲರೂ ಬರಬೇಕು, ಯಶಸ್ವಿ ಮಾಡಬೇಕು ಅಂತೇಳಿ ನಾನು ಎಲ್ಲರನ್ನೂ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ.